ಹಾಯ್ ಹೆಲೋ ಎವ್ರಿಬಡಿ, ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ನಾನು ಮಿಸ್ಟರ್ ವಿಕಾಸ್ ಮುನ್ಕೆಯ. ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ ಏನಪ್ಪಾ ಅಂದ್ರೆ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್. 6 ಮಾರ್ಕ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇನ್ ಕೇಸ್ 6 ಮಾರ್ಕ್ಸ್ ಬರಲಿಲ್ಲ ಅಂದ್ರೂ 12 ಮಾರ್ಕ್ಸ್ಗೆ ನಿಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅನ್ನೋ ಒಂದು ಚಾಪ್ಟರ್ ಅಲ್ಲಿ ಇದು ಬರ್ತದೆ. ಈಗ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತೇಳಿ ಒಂದು ಚಾಪ್ಟರ್ ಅದ. ಆ ಚಾಪ್ಟರ್ ನಲ್ಲಿ 6 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಮಾಡ್ತೀವಿ. ಇಲ್ಲಿ ಬರಲಿಲ್ಲ ಅಂದ್ರೆ 12 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಒಂದು ಚಾಪ್ಟರ್ ಅದ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತೇಳಿ. ಅಲ್ಲಿಯೂ ಕೂಡ P&L ಸ್ಟೇಟ್ಮೆಂಟ್ ಮಾಡಬೇಕು, ಬಟ್ ಅದು 2 ಕಾಲಮ್ ಎಕ್ಸ್ಟ್ರಾ ಮಾಡ್ಬೇಕು 12 ಮಾರ್ಕ್ಸ್ ಇರೋದ್ರಿಂದ. ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡ್ತೀವಿ. ಇವತ್ತಿಗೆ 6 ಮಾರ್ಕ್ಸಿನ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾ ಇದೀವಿ. ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕಾದ್ರೆ ಟೋಟಲ್ ನೀವು 7 ಹೆಡಿಂಗ್ಸ್ ಗಳನ್ನ ಮಾಡಬೇಕಾಗ್ತದ. ಸೊ 7 ಹೆಡಿಂಗ್ ಗಳನ್ನ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಬಂದಂಗ ಆಗ್ತದ. ಒಂದೇದು ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಬರ್ತದೆ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ ನಥಿಂಗ್ ಬಟ್ ಸೇಲ್ಸ್ ಗೆ ನಾವು ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ಎರಡನೇದು ಅದರ್ ಇನ್ಕಮ್ ಅಂತ ಬರ್ತದೆ. ಅದರ್ ಇನ್ಕಮ್ ಯೂಶುವಲಿ ಏನು ಇರೋದಿಲ್ಲ. ಇಲ್ಲಿ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಮೌಂಟ್ ಬರಿಬೇಕು, ಅದರ್ ಇನ್ಕಮ್ ಏನು ಇರೋದೇ ಇಲ್ಲ. ಹಾಗಾಗಿ ಮೂರನೇ ಟೋಟಲ್ ಯಾವ್ದಪ್ಪ ಅಂದ್ರೆ ಮೂರನೇ ಹೆಡಿಂಗ್ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಏನ್ ಮಾಡ್ಬೇಕು, ಈ ಎರಡನ್ನು ಕೂಡಿಸಿದ್ರೆ ಟೋಟಲ್ ಇನ್ಕಮ್. ಸೊ ವೆರಿ ಸಿಂಪಲ್. ನಾಲ್ಕನೇದು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಈ ಎಕ್ಸ್ಪೆನ್ಸಸ್ ಒಳಗಡೆ ಒಂದಿಷ್ಟು ಐಟಮ್ಗಳು ಬರ್ತಾವೆ, ಯಾವ್ಯಾವ ಅನ್ನೋದನ್ನ ಆಮೇಲೆ ನೋಡುವ. ಐದನೇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಪ್ರಾಫಿಟ್ ಬರ್ತದ ಟ್ಯಾಕ್ಸ್ ಕೊಡೋಕ್ಕಿಂತ ಮುಂಚೆ. ಪಾಯಿಂಟ್ ನಂಬರ್ 3 ಮೈನಸ್ ಪಾಯಿಂಟ್ ನಂಬರ್ 4. ಏನ್ ಇನ್ಕಮ್ ಅದ ನಿಮ್ಮ ಒಟ್ಟು ಆದಾಯ ಮೈನಸ್ ಒಟ್ಟು ಖರ್ಚುಗಳು. ಇನ್ಕಮ್ ಮೈನಸ್ ಎಕ್ಸ್ಪೆನ್ಸ್, ಯು ವಿಲ್ ಗೆಟ್ ಪ್ರಾಫಿಟ್, ಬಟ್ ದ್ಯಾಟ್ ಪ್ರಾಫಿಟ್ ಈಸ್ ಬಿಫೋರ್ ಟ್ಯಾಕ್ಸ್. ಅಂಡ್ ನಾವು ಹೆಡಿಂಗ್ ನಂಬರ್ 6 ಪೇ ಟ್ಯಾಕ್ಸ್. ಟ್ಯಾಕ್ಸ್ ಎಕ್ಸ್ಪೆನ್ಸ್ ಅನ್ನ ಕೊಡಬೇಕು. ಅದಾದ ನಂತರ ನಿಮಗ 7ನೇ ಹೆಡಿಂಗ್ ಬರೋದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ಈ 7 ಹೆಡಿಂಗ್ಸ್ ಗಳ ಪ್ರಕಾರನೇ ಈ ಸೀಕ್ವೆನ್ಸ್ ನಲ್ಲಿನೇ ನೀವು ಸಾಲ್ವ್ ಮಾಡಿದಾಗ ಮಾತ್ರ ನಿಮಗೆ 6 ಮಾರ್ಕ್ಸ್ ಸಿಗ್ತದೆ. ಈಗ ಈ 7 ಹೆಡಿಂಗ್ ಗಳನ್ನ ನೆನಪು ಆರಾಮಾಗಿ ಇಟ್ಕೊಳ್ಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಪ್ರಾಬ್ಲಮ್ ಇರೋದು ಈ ಎಕ್ಸ್ಪೆನ್ಸಸ್ ಒಳಗಡೆ ಕೆಲವೊಂದಿಷ್ಟು ಐಟಮ್ಗಳು ಬರ್ತಾವೆ. ಅವಾಗ ನೀವೇನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಬರೆಯೋ ಅವಕಾಶ ನಿಮ್ಗಿಲ್ಲ. ಹೆಡಿಂಗ್ಸ್ ಗಳನ್ನ ಮಾಡಬೇಕಾಗ್ತದೆ, ನೋಟ್ಸ್ ಗಳನ್ನ ಹಾಕಬೇಕಾಗ್ತದೆ. ಸೊ ಎಕ್ಸ್ಪೆನ್ಸಸ್ ಒಳಗಡೆ ಮೋಸ್ಟ್ ಫೇವರೆಟ್ ಅಂಡ್ ಮೋಸ್ಟ್ ಕಾಮನ್ ಆಗಿ ಬರುವಂತ ನೋಟ್ಸ್ ಯಾವಪ್ಪ ಅಂದ್ರೆ, ಒಂದು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಈ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ವೆರಿ ವೆರಿ ಫೇಮಸ್ ನೋಟ್. ಸೊ ಇಲ್ಲಿ ಏನ್ ಬರ್ತದಪ್ಪ ಅಂದ್ರೆ ಎಂಪ್ಲಾಯಿಗೆ ಸಂಬಂಧಪಟ್ಟಂತಹ ಎಲ್ಲಾ ಖರ್ಚುಗಳು, ಸ್ಯಾಲರಿ ಆಗಿರಬಹುದು, ವೇಜಸ್ ಆಗಿರಬಹುದು, ಲೀವ್ ಎನ್ಕ್ಯಾಶ್ಮೆಂಟ್ ಆಗಿರಬಹುದು, ಬೋನಸ್, ಕಮಿಷನ್, ಈ ರೀತಿ ಎಂಪ್ಲಾಯಿಗಳಿಗೆ ನಾವು ಏನ್ ಕೊಡ್ತೀವಿ ಅವೆಲ್ಲವೂ ಕೂಡ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್. ಇದು ಕೂಡ ಪ್ರತಿಯೊಂದು ಕ್ವಶನ್ ಅಲ್ಲಿ ಇರ್ತದ. ಆಮೇಲೆ ಎರಡನೇದು ಡೆಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಬರ್ತದೆ. ಇದು ಕೂಡ ಬಹಳ ಫೇಮಸ್ ನೋಟ್. ಈ ನೋಟ್ ನಲ್ಲಿ ನಾವು ಡೆಪ್ರಿಸಿಯೇಷನ್ ಅನ್ನ ಮಾಡಬೇಕಾಗ್ತದೆ. ಒಂದು ಪ್ರಾಬ್ಲಮ್ ಅನ್ನ ಮಾಡ್ತೀನಿ, ಅದ್ರೊಳಗೆ ನಿಮಗೆ ಗೊತ್ತಾಗ್ತದೆ. ಆಮೇಲೆ ಮೂರನೇದು ವೆರಿ ಫೇಮಸ್, ಇದು ಕೂಡ ಫೈನಾನ್ಸ್ ಕಾಸ್ಟ್. ಫೈನಾನ್ಸ್ ಕಾಸ್ಟ್ ಒಳಗಡೆ ಆಲ್ ಟೈಪ್ ಆಫ್ ಇಂಟ್ರೆಸ್ಟ್ ಗಳನ್ನ ತಗೋಬೇಕು. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್, ಇಂಟ್ರೆಸ್ಟ್ ಆನ್ ಡೆಬೆಂಚರ್ಸ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಇಂಟ್ರೆಸ್ಟ್ ಅನ್ನೋ ಶಬ್ದ ಏನಾದ್ರೂ ಕೊಟ್ಟಿದ್ರೆ ಅದನ್ನ ಫೈನಾನ್ಸ್ ಕಾಸ್ಟ್ ಒಳಗಡೆ ತಗೊಳ್ಬೇಕು. ಡೆಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸ್ ಒಳಗಡೆ ಎಂಪ್ಲಾಯಿಗೆ ಸಂಬಂಧಪಟ್ಟದಿತ್ತು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್. ಈ 3 ನೋಟ್ಗಳನ್ನ ನೆನ್ಪಿಟ್ಕೊಳ್ಬೇಕು. ಕೆಲವೊಂದು ಐಟಮ್ಗಳನ್ನ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಹೆಡಿಂಗ್ ಒಳಗಡೆ ಬರೆಯಕ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಸ್ಯಾಲರಿ ಕೊಟ್ಟಿದ್ರು, ಸ್ಯಾಲರಿ ಇಸ್ ಎಕ್ಸ್ಪೆನ್ಸ್, ಬಟ್ ಡೈರೆಕ್ಟ್ ಬರೋಂಗಿಲ್ಲ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅಂತ ಬರೆದು ಅದಕ್ಕೆ ಒಳಗೆ ನಾವು ನೋಟ್ಸ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೆನ್ಸ್ ಒಳಗಡೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ನೋಟ್ ನಂಬರ್ 1, ಆಮೇಲೆ ಅಮೌಂಟ್ ಬರಿಬೇಕು. ಈ ರೀತಿ ಸಾಲ್ವ್ ಮಾಡ್ಬೇಕು. ಒಂದು ಪ್ರಾಬ್ಲಮ್ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ. ಈ 3 ನೋಟ್ಸ್ ಗಳನ್ನ ನೆನಪಿಟ್ಕೊಳ್ರಿ, 100% ಇವ ಎಕ್ಸಾಮ್ ನಲ್ಲಿ ಬರ್ತದೆ. ಇಷ್ಟ್ರ ಮೇಲೆ ನೀವು 6 ಮಾರ್ಕ್ಸ್ ಆರಾಮಾಗಿ ಸಕ್ಸೀಡ್ ಮಾಡಬಹುದು. P&L ಅಪ್ರಾಪರೇಷನ್ ಅಕೌಂಟ್ ಮಾಡಿದೀವಿ ನೋಡ್ರಿ 6 ಮಾರ್ಕ್ಸ್ಗೆ. ಆಮೇಲೆ 6 ಮಾರ್ಕ್ಸ್ಗೆ ಶೇರ್ ಇದು ಮಾಡಿದೀನಿ, ಏನು ಪ್ರಿಪರೇಷನ್ ಆಫ್ ಕ್ಯಾಪಿಟಲ್ ಅಕೌಂಟ್, ಎಕ್ಸಿಕ್ಯೂಟಿವ್ಸ್ ಅಕೌಂಟ್ ಮಾಡಿದೀವಿ, ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಮತ್ತು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮಾಡಿದೀವಿ. ಈಗ P&L ಸ್ಟೇಟ್ಮೆಂಟ್ ಮಾಡ್ತಾ ಇದೀವಿ. ಆಮೇಲೆ ಗ್ಯಾರಂಟಿ ಆಫ್ ಪ್ರಾಫಿಟ್, P&L ಅಪ್ರಾಪರೇಷನ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅದನ್ನು ಕೂಡ ನಾನು ಮಾಡುವಂತ ಕೆಲಸ ಮಾಡ್ತೀನಿ. ಸೊ ಈಗ 6 ಮಾರ್ಕ್ಸ್ ಕ್ಯಾಟಗರಿನ ಮುಗಿಸ್ಕೊಂಡ್ಬಿಟ್ಟು 80 ಮಾಡೋದ ಟಾರ್ಗೆಟ್ 80 ಅಂಡ್ ವಿ ವಿಲ್ ಅಚೀವ್ 80, ಡೋಂಟ್ ವರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಒನ್ ಪ್ರಾಬ್ಲಮ್ ಟುಡೇ. ಮಾಡೆಲ್ ಕ್ವಶನ್ ಪೇಪರ್ 1 ನಲ್ಲಿ ಬರುವಂತ ಒಂದು ಕ್ವಶನ್ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್.
ವಿದ್ಯಾರ್ಥಿಗಳೇ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಬಹುದು 25-26 ಸೆಕೆಂಡ್ PUC ಮಾಡಲ್ ಕ್ವಶನ್ ಪೇಪರ್ 1 ಅದ. ಈ ಮಾಡಲ್ ಕ್ವಶನ್ ಪೇಪರ್ ನಲ್ಲಿ ಬರುವಂತಹ ಕ್ವಶನ್ ನಂಬರ್ 25. ಇಲ್ಲಿ ನೋಡಬಹುದು, ಫ್ರಮ್ ದಿ ಫಾಲೋವಿಂಗ್ ಇನ್ಫಾರ್ಮೇಶನ್ prepare statement of profit and loss for the year ended 31/3/2025 as per schedule 3 of Companies Act 2013. ಸೊ ಈ ರೀತಿ ಥರ್ಡ್ ಶೆಡ್ಯೂಲ್ ಪ್ರಕಾರ ಕಂಪನಿ ಆಕ್ಟ್ 2013 ಪ್ರಕಾರ ಸ್ಟೇಟ್ಮೆಂಟ್ ಆಫ್ P&L ಅನ್ನ ಮಾಡಬೇಕು. ಸೊ ಈ ಸ್ಟೇಟ್ಮೆಂಟ್ ಆಫ್ P&L ವೆರಿ ಸಿಂಪಲ್ ಫಾರ್ 6 ಮಾರ್ಕ್ಸ್, ಈಸಿ ಆಗಿ ನೀವು 6 ಮಾರ್ಕ್ಸ್ ಅನ್ನ ಗಳಿಸಬಹುದು ಇಲ್ಲಿ. ಸೊ ಇದನ್ನ ಯಾವ ರೀತಿ ಮಾಡಬೇಕು ಅಂತ ನೋಡೋದಾದ್ರೆ, ನಾನು ಆವಾಗಲೇ ಹೇಳಿದಂಗೆ ಹೆಡ್ಡಿಂಗ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ಬೇಕು. ಆ ಹೆಡ್ಡಿಂಗ್ ಪ್ರಕಾರನೇ ಸಾಲ್ವ್ ಮಾಡ್ಬೇಕು. ಈಗ ಸದ್ಯಕ್ಕೆ ಯಾವುದು ನಮಗೆ ಬೇಕಾಗಿಲ್ಲ, ಫಸ್ಟ್ ನಾನು ಹೆಡ್ಡಿಂಗ್ ಪ್ರಕಾರನೇ ಹೋಗ್ತೀನಿ. ಇಲ್ಲಿ ಕ್ವಶನ್ ನಂಬರ್ ಬರೆದಿದ್ದೀನಿ 25 ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಫಾರ್ ದಿ ಇಯರ್ ಎಂಡೆಡ್. ಹೆಡ್ಡಿಂಗ್ ಹಾಕೊಂಡಿದ್ದೀನಿ. ಹೆಡ್ಡಿಂಗ್ಸ್ ಆರ್ ಮಸ್ಟ್ ಅಂಡ್ ಕಂಪಲ್ಸರಿ, ಪರ್ಟಿಕ್ಯುಲರ್ಸ್, ನೋಟ್ ನಂಬರ್, ಅಮೌಂಟ್. ಓಕೆ, ಈಗ ಫಸ್ಟ್ ಹೆಡ್ಡಿಂಗ್ ಏನದ, ರೋಮನ್ ಅಂಕಿ 1 ರೆವೆನ್ಯೂ ಫ್ರಾಮ್ ಆಪರೇಷನ್ಸ್. ಆ ಫಾರ್ಮ್ಯಾಟ್ ಅನ್ನ ನಾವು ನೆನಪಿಟ್ಕೊಳ್ಬೇಕು. ಆ ಫಾರ್ಮ್ಯಾಟ್ ಪ್ರಕಾರನೇ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಸೊ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಕ್ವಶನ್ ಕೊಟ್ಟಿರ್ತಾರೆ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ 8 lakh rupees. ಸೊ ಹಾಗಾಗಿ ಅಮೌಂಟ್ ಎಷ್ಟು ಬರ್ತದೆ, 8 lakh rupees ರೆವೆನ್ಯೂ ಫ್ರಮ್ ಆಪರೇಷನ್ಸ್. ಇದಾದ ನಂತರ ಎರಡನೇ ಹೆಡಿಂಗ್ ನೀವು ಬರೀಬೇಕಾಗಿರೋದು ಅದರ್ ಇನ್ಕಮ್. 99% ಆಫ್ ದಿ ಪ್ರಾಬ್ಲಮ್ ಒಳಗಡೆ ಅದರ್ ಇನ್ಕಮ್ ಕೊಟ್ಟಿರೋದಿಲ್ಲ. ಸೊ ಇಲ್ಲಿ ಅದರ್ ಇನ್ಕಮ್ ಏನಾದ್ರು ಕೊಟ್ಟಾರೆ ನೋಡ್ರಿ, ಅದರ್ ಇನ್ಕಮ್ ನಮ್ಗೆ ಎಲ್ಲೂ ಕಾಣ್ತಾ ಇಲ್ಲ. ಹಾಗಾಗಿ ಅದರ್ ಇನ್ಕಮ್ ಡ್ಯಾಶ್ ಹಾಕ್ತೀನಿ. ಪಾಯಿಂಟ್ ನಂಬರ್ 3 ಅಥವಾ ಹೆಡಿಂಗ್ ನಂಬರ್ 3 ಇದೇ ನಾವು ನೋಡಿದೀವಿ ಇದನ್ನೆಲ್ಲ. ಸೊ ಹೆಡಿಂಗ್ ನಂಬರ್ 3 ಈಸ್ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಮಾಡಿದಾಗ ನಮಗ್ ಬರೋದು 8 lakh rupees. ಟೋಟಲ್ ಇನ್ಕಮ್ ಎಷ್ಟು, 8 lakh rupees. ಇನ್ನು ಹೆಡಿಂಗ್ ನಂಬರ್ 4, ಹೆಡಿಂಗ್ ನಂಬರ್ 4 ದಾಗ ಏನ್ ಬರ್ತದಪ್ಪ ಅಂದ್ರೆ ಎಕ್ಸ್ಪೆನ್ಸಸ್. ಸ್ಟಾರ್ಟಿಂಗ್ 3 ಹೆಡಿಂಗ್ಸ್ ಆರ್ ವೆರಿ ವೆರಿ ಈಸಿ. ನಿಮ್ಮ ಪ್ರಾಬ್ಲಮ್ ಈಗ ಡಿಪೆಂಡ್ ಆಗೋದೇ ಇಲ್ಲಿ ನೋಡಿ, ಎಕ್ಸ್ಪೆನ್ಸಸ್ ಒಳಗಡೆ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಡೈರೆಕ್ಟ್ ಕೊಟ್ಟಿರ್ತಾರೆ, ಡೈರೆಕ್ಟ್ ಬರಿತೀವಿ. ಅದರ್ ಇನ್ಕಮ್ ಏನೂ ಇರೋದಿಲ್ಲ, ಟೋಟಲ್ ಇನ್ಕಮ್ ಜಸ್ಟ್ ಟೋಟಲ್ ಮಾಡಬೇಕು. ಸೊ ಸಿಂಪಲ್ ಅದ. ಈಗ ನಮಗ್ ಪ್ರಾಬ್ಲಮ್ ಆಗೋದೇ ಎಕ್ಸ್ಪೆನ್ಸಸ್. ಇದನ್ನ ಬಹಳ ಸರಿಯಾಗಿ ನಾವು ಬಿಡಿಸ್ಬೇಕು. ಯಾಕಂದ್ರೆ ಎಕ್ಸ್ಪೆನ್ಸಸ್ ಗಳನ್ನ ಡೈರೆಕ್ಟ್ ಆಗಿ ಬರೆಯಕ್ ಬರೋದಿಲ್ಲ. ಇಲ್ಲಿ ಈಗ 1, 2, 3 ಅಂತ ಬರ್ಕೊಂತ ಹೋಗ್ತೀನಿ, ಡೈರೆಕ್ಟ್ ಬರಕ್ ಬರಂಗಿಲ್ಲ. ಯಾಕಂದ್ರೆ ಅವನ್ನ ನೋಟ್ಸ್ ಮಾಡಿ ಆ ನೋಟ್ಗಳ ಹೆಡ್ಡಿಂಗ್ ಅನ್ನ ನಾವಿಲ್ಲಿ ಬರಿಬೇಕಾಗ್ತದೆ. ಈಗ ಇಲ್ಲಿ ನೋಡ್ತಾ ಇರಬಹುದು, ಪರ್ಚೇಸ್ ಆಫ್ ಗೂಡ್ಸ್. ಎಸ್, ಪರ್ಚೇಸಸ್ ಈಸ್ ಯುವರ್ ಎಕ್ಸ್ಪೆನ್ಸ್. ಹಾಗಾಗಿ ಪಾಯಿಂಟ್ ನಂಬರ್ 1 ಇದ್ರ ಒಳಗಡೆ ಪರ್ಚೇಸ್ ಆಫ್ ಗೂಡ್ಸ್. ಇದನ್ನ ನಾವು ಡೈರೆಕ್ಟ್ ಆಗಿ ಬರಿಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಪರ್ಚೇಸ್ ಆಫ್ ಗೂಡ್ಸ್ ಎಷ್ಟದ ನೋಡ್ರಿ, 2 lakh rupees. ಸೊ ಹಾಗಾಗಿ 2 lakh rupees ಅನ್ನ ನಾನು ಅಮೌಂಟ್ ಕಾಲಮ್ ನಲ್ಲಿ ಬರಿತೀನಿ. 2 lakh rupees ಪರ್ಚೇಸ್ ಆಫ್ ಗೂಡ್ಸ್. ನೆಕ್ಸ್ಟ್, ಸ್ಯಾಲರೀಸ್ ಟು ಎಂಪ್ಲಾಯೀಸ್. ಎಸ್, ವೆರಿ ಇಂಪಾರ್ಟೆಂಟ್. ನಾನು ಆವಾಗಲೇ ಹೇಳಿರೋ ಹಾಗೆ ನೋಟ್ಸ್ ಅಲ್ಲಿ ಮಾಡಬೇಕಾಗ್ತದೆ. ಯಾವ ನೋಟ್ ಅದು, ಎಂಪ್ಲಾಯಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಎನಿಥಿಂಗ್ ವಿಚ್ ಇಸ್ ಗಿವನ್ ಟು ಎಂಪ್ಲಾಯಿ, ಅವಾಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅಂತ ಬರಿಬೇಕು. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಈ ರೀತಿ ನಾವು ಬರಿಬೇಕಾಗ್ತದೆ. ಇದಕ್ಕೆ ನಾವು ನೋಟ್ ನಂಬರ್ 1 ಅಂತ ಬರಿತೀವಿ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್, ನೋಟ್ ನಂಬರ್ 1. ಓಕೆ, ಈಗ ಈ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಒಳಗಡೆ ಈ ಸ್ಯಾಲರೀಸ್ ಟು ಎಂಪ್ಲಾಯೀಸ್ ಬರ್ತದೆ. ಬಟ್ ಅದನ್ನ ಇಲ್ಲಿ ಬರೆಯೋಂಗಿಲ್ಲ. ಆ ನಿಮ್ಮ ಪ್ರಾಬ್ಲಮ್ ಕೆಳಗಡೆ ನೋಟ್ ನಂಬರ್ 1 ಅಂತ ಹೆಡ್ಡಿಂಗ್ ಹಾಕಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅಂತ ಬರೀಬೇಕು. ಅದನ್ನ ಆಮೇಲೆ ಮಾಡೋಣ. ಅಮೌಂಟ್ ಕೂಡ ನನಗೆ ಬರೆಯೋದಿಲ್ಲ. ನೆಕ್ಸ್ಟ್, ಬೋನಸ್. ಬೋನಸ್ ಯಾರಿಗೆ ಕೊಡ್ತೀವ್ರಿ ನಾವು, ಬೋನಸ್ ಕೂಡ ಎಂಪ್ಲಾಯಿಗೆ ಕೊಡ್ತೀವಿ. ಹಾಗಾಗಿ ಬೋನಸ್ ಕೂಡ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಒಳಗಡೆನೆ ಬರೀಬೇಕು. ಸೊ ಸ್ಯಾಲರಿ ಟು ಎಂಪ್ಲಾಯಿ ಮತ್ತು ಬೋನಸ್ ಇವು ಎರಡು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಒಳಗಡೆ ಹೋಗ್ತದೆ. ಹಾಗಾಗಿ ಡೈರೆಕ್ಟ್ಲಿ ಒಳಗಡೆ ಬರೀನು, ಆಮೇಲೆ ನೋಟ್ ಮಾಡಿದ ನಂತರ. ಓಕೆ, ನೆಕ್ಸ್ಟ್ ಡೆಪ್ರಿಸಿಯೇಷನ್. ಎಸ್, ಡೆಪ್ರಿಸಿಯೇಷನ್ ಕೂಡ ನಾವು ಡೈರೆಕ್ಟ್ ಬರೆಯಂಗಿಲ್ಲ. ಅದಕ್ಕೆ ನಾವೇನಂತ ಬರಿತೀವಿ, ಡೆಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್. ಈ ರೀತಿ ನಾನು ಆವಾಗಲೇ ಹೇಳಿರೋ ಹಾಗೆ ನಿಮ್ಮ ಸಿಲೆಬಸ್ ಪ್ರಕಾರ ನಿಮ್ಮ ಎಕ್ಸಾಮ್ ನಲ್ಲಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್, ಡೆಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸ್, ಆಮೇಲೆ ಫೈನಾನ್ಸ್ ಕಾಸ್ಟ್, ಇವು ಬಿಟ್ರೆ ಮತ್ತೆ ಬೇರೆ ನೋಟ್ಸ್ ಬರೋದಿಲ್ಲ. ಸೊ ಈ ಡೆಪ್ರಿಸಿಯೇಷನ್ ಅನ್ನೋದು ಇಲ್ಲಿಗೆ ಬರ್ತದೆ. ಅವಾಗ ನಾನು ಡೈರೆಕ್ಟ್ ಅಮೌಂಟ್ ಅನ್ನ ಬರಿತೀನಿ. ಎಷ್ಟು, 50,000 rupees ಬರಿತಾ ಇದ್ದೀನಿ. ಸರ್, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅನ್ನ ಬರಲಿಲ್ಲ. ಯಾಕೆ ಬರಲಿಲ್ಲ? ಬಿಕಾಸ್ ಅಲ್ಲಿ 2 ಐಟಮ್ ಅದಾವು, ನೋಟ್ಸ್ ಮಾಡಬೇಕಾಗ್ತದೆ. ಇಲ್ಲಿ ಡೆಪ್ರಿಸಿಯೇಷನ್ ಒಂದೇ ಇರೋದ್ರಿಂದ ಡೈರೆಕ್ಟ್ ಅಮೌಂಟ್ ಅನ್ನ ಬರಿತಾ ಇದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಈಗ 4th ಒನ್, ಇಂಟರೆಸ್ಟ್ ಆನ್ ಡಿಬೆಂಚರ್ಸ್, ಇಂಟರೆಸ್ಟ್ ಆನ್ ಬೋರೋವಿಂಗ್ಸ್. ಅವಾಗಲೇ ಹೇಳಿರೋ ಹಾಗೆ 2 ಇಂಟ್ರೆಸ್ಟ್, ವಾಟ್ ಎವರ್ ಟೈಪ್ ಆಫ್ ಇಂಟ್ರೆಸ್ಟ್, ಯಾವುದೇ ಇಂಟ್ರೆಸ್ಟ್ಗಳಿದ್ರೆ ಅವು ಫೈನಾನ್ಸ್ ಕಾಸ್ಟ್ ಅಂತ ಹೆಡಿಂಗ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಇಲ್ಲಿ ಬರಿತೀನಿ ಈಗ ಫೈನಾನ್ಸ್ ಕಾಸ್ಟ್. ಸೊ ಇದು ನೋಟ್ ನಂಬರ್ 2.
ಎಷ್ಟು ಅದಾವ್ರಿ ಇಲ್ಲಿ ಐಟಮ್ 2 ಅದಾವ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 25, ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ 20. ಸೊ 2 ಇದ್ದಾಗ ನಾವೇನ್ ಮಾಡ್ತೀವಿ, ಕೆಳಗಡೆ ಒಂದು ನೋಟ್ ಅನ್ನ ಮಾಡಬೇಕು. 2 ನೋಟ್ಸ್ ಅನ್ನ ಮಾಡ್ಬೇಕು ಅಂದಂಗ ಆಯ್ತು. ಈಗ ಒಂದು ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್, ಇದ್ರೊಳಗಡೆ ನಮ್ಮ ಕ್ವಶನ್ ಅಲ್ಲಿ ಇರೋದು ಸ್ಯಾಲರಿ ಮತ್ತು ಬೋನಸ್. ಫೈನಾನ್ಸ್ ಕಾಸ್ಟ್ ನಮ್ಮ ಕ್ವಶನ್ ಇರೋದು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಮತ್ತು ಇಂಟ್ರೆಸ್ಟ್ ಆನ್ ಬಾರೋಯಿಂಗ್. ಸೊ ಹಾಗಾಗಿ 2 ಅಮೌಂಟ್ ಅನ್ನ ನೋಟ್ಸ್ ಮಾಡಿದ ನಂತರ ಮಾಡಬೇಕಾಗ್ತದೆ. ಇನ್ನು ಹೆಡಿಂಗ್ ನಂಬರ್ 5 ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಮಾಡಬೇಕು. ಟೋಟಲ್ ಎಕ್ಸ್ಪೆನ್ಸ್ ಅಂದ್ರೆ ಏನು, ಈ ಎಕ್ಸ್ಪೆನ್ಸ್ ಕೆಳಗಡೆ 1, 2, 3, 4 ಏನ್ ಬರ್ದಿವಲ್ಲ, ಈ 4 ಐಟಮ್ಗಳ ಟೋಟಲ್ ಮಾಡ್ಬೇಕು. ಈಗ ಸದ್ಯಕ್ಕೆ ಏನೋ 2 ಬರ್ದಿಲ್ಲ, ಹಾಗಾಗಿ ಟೋಟಲ್ ಕೂಡ ನಾವು ಆಮೇಲೆ ಬರೆಯೋಣ. ಇಷ್ಟು ಬರೆದ ನಂತರ ಹೆಡಿಂಗ್ ನಂಬರ್ 5 ವಿಲ್ ಬಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮಾಡಬೇಕಾದ್ರೆ 3 - 4 ಅಂದ್ರೆ ಟೋಟಲ್ ಇನ್ಕಮ್ ಮೈನಸ್ ಟೋಟಲ್ ಎಕ್ಸ್ಪೆನ್ಸ್. ಹೆಡಿಂಗ್ ನಂಬರ್ 3 ಮೈನಸ್ ಹೆಡಿಂಗ್ ನಂಬರ್ 4. ಎಕ್ಸ್ಪೆನ್ಸ್ ಒಳಗಡೆ ಟೋಟಲ್ ಎಕ್ಸ್ಪೆನ್ಸ್ ಆಮೇಲೆ ಬರಿಬೇಕು, ಬರ್ತದ, ಬಂದ ನಂತರ ಬರೆಯುವ. ಹೆಡಿಂಗ್ ನಂಬರ್ 6 ಇರೋದು ಟ್ಯಾಕ್ಸ್ ಎಕ್ಸ್ಪೆನ್ಸಸ್. ಓಕೆ, ಅಂಡ್ ಹೆಡಿಂಗ್ ನಂಬರ್ 7 ಇರೋದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ಎಲ್ಲ ಹೆಡಿಂಗ್ಸ್ ಗಳನ್ನ ಬರ್ಕೊಂಡಿದ್ದೀನಿ. ಈಗ ನಾವೇನ್ ಮಾಡೋಣ, ನೋಟ್ಸ್ ಅನ್ನ ಮಾಡೋಣ. ಫಸ್ಟ್ ನೋಟ್ ನಂಬರ್ 1 ನಾವು ಮಾಡ್ಬೇಕಾಗಿರೋದು ಯಾವ್ದ್ರಿ, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಹಾಗಾಗಿ ಹೆಡಿಂಗ್ ಹಾಕ್ಬೇಕು ನಾವಿಲ್ಲಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಅಂದ್ರೆ ಇದರ ಅರ್ಥ ಎಂಪ್ಲಾಯೀಸ್ ಏನೆಲ್ಲ ಕೊಡಬೇಕು ಅದೆಲ್ಲವೂ ಕೂಡ ಈ ನೋಟ್ಸ್ ನಲ್ಲಿ ನಾವು ಮಾಡಬೇಕು. ಒಂದೇದು ನಾವಿಲ್ಲಿ ನೋಡಿರೋದು ಸ್ಯಾಲರೀಸ್ ಟು ಎಂಪ್ಲಾಯೀಸ್. ಸ್ಯಾಲರೀಸ್ ಟು ಎಂಪ್ಲಾಯೀಸ್ ನಿಮ್ಮ ಕ್ವಶನ್ ನಲ್ಲಿ ನಾವು ನೋಡಿರೋದು ಸ್ಯಾಲರೀಸ್ ಟು ಎಂಪ್ಲಾಯೀಸ್ 1 lakh rupees. ಹಾಗಾಗಿ 1 lakh rupees. ಎರಡನೇದು ನಾವು ನೋಡಿರೋದು ಇಲ್ಲಿ ಬೋನಸ್ ಕೂಡ ಎಂಪ್ಲಾಯಿಗಳಿಗೆ ಕೊಡ್ತಾರೆ. ಬೋನಸ್ 20,000. ಹಾಗಾಗಿ 1 lakh plus 20, 1,20,000 ಏನಪ್ಪಾ ಅಂದ್ರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಮೌಂಟ್. ಈಗ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ನೋಟ್ ನಂಬರ್ 1 ಎಷ್ಟು ಬಂತು, 1,70,000 ಅಂತೇಳಿ ಅಮೌಂಟ್ ಕಾಲಮ್ದಾಗ ಬರಿಬೇಕು. ಇಸ್ ಇಟ್ ಕ್ಲಿಯರ್? ಈ ರೀತಿ ನಾವು ಮಾಡಬೇಕು. ಈಗ ಅದೇ ರೀತಿ ನೋಟ್ ನಂಬರ್ 2 ಫೈನಾನ್ಸ್ ಕಾಸ್ಟ್. ಸೊ ನೋಟ್ ನಂಬರ್ 2 ಅಂತ ಹೆಡಿಂಗ್ ಹಾಕೊಂಡು ಫೈನಾನ್ಸ್ ಕಾಸ್ಟ್ ಅಂತ ಬರಿತೀವಿ. ಸೊ ಫೈನಾನ್ಸ್ ಕಾಸ್ಟ್ ಒಳಗಡೆ ಪಾಯಿಂಟ್ ನಂಬರ್ 1 ಇಲ್ಲಿ ನೋಡಬಹುದು ಎಲ್ಲಾ ಟೈಪ್ಸ್ ಆಫ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಸೊ ಇಂಟರೆಸ್ಟ್ ಆನ್ ಡಿಬೆಂಚರ್ಸ್ ಮತ್ತು ಮತ್ತೊಂದು ಇಂಟರೆಸ್ಟ್ ಆನ್ ಬಾರೋವಿಂಗ್ಸ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಮತ್ತು ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 25,000, ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್ 20,000. 25,000, 20,000 ಎರಡು ಕೂಡಿಸಿದಾಗ 45,000 ಈಸ್ ನೋಟ್ ನಂಬರ್ 2 ಫೈನಾನ್ಸ್ ಕಾಸ್ಟ್. ಸೊ ನೋಟ್ ನಂಬರ್ 2 ಒಳಗಡೆ ಹೋಗಿ 45,000 rupees ನೀವು ಬರಿಬೇಕು. ಈ ರೀತಿ ಇವೆಲ್ಲ ಡೈರೆಕ್ಟ್ ಬರೆಯೋ ಬದಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಎಕ್ಸ್ಪೆನ್ಸ್, ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ ಎಕ್ಸ್ಪೆನ್ಸ್, ಬಟ್ ಎಕ್ಸ್ಪೆನ್ಸಸ್ ಗಳನ್ನ ಡೈರೆಕ್ಟ್ ಬರೆಯೋ ಬದಲಿ ಅದನ್ನ ಫೈನಾನ್ಸ್ ಕಾಸ್ಟ್ ಅಂತ ಬರಿತೀವಿ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್, ಸ್ಯಾಲರಿ ಮತ್ತು ಬೋನಸ್ ಡೈರೆಕ್ಟ್ ಬರೆಯೋ ಬದಲಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅಂತ ನೋಟ್ ಹಾಕಿ ಬರೀಬೇಕು. ಇವೇ 3 ನೋಟ್ ಉಂಟು, ಒಂದು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್, ಒಂದು ಫೈನಾನ್ಸ್ ಕಾಸ್ಟ್, ಒಂದು ಡೆಪ್ರಿಸಿಯೇಷನ್ ಅಂಡ್ ಅಮೌಂಟೈಸೇಷನ್ ಎಕ್ಸ್ಪೆನ್ಸ್. ಒಂದು ಐಟಮ್ ಕೂಡ ಡೈರೆಕ್ಟ್ ಬರ್ದಿದ್ದೀನಿ, ಇಲ್ಲೂ ಕೂಡ 2 ಐಟಮ್ ಇದ್ದು ಅಂದ್ರೆ ನೋಟ್ಸ್ ಮಾಡ್ಬೇಕಾಗ್ತಾ ಇತ್ತು. ಈ ರೀತಿ ನೀವು ಮಾಡಬೇಕು. ಈಗ ಟೋಟಲ್ ಎಕ್ಸ್ಪೆನ್ಸ್ ಒಳಗಡೆ ಏನದ, ಪರ್ಚೇಸ್ ಆಫ್ ಗೂಡ್ಸ್ ಅದ, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಅದ, ಡೆಪ್ರಿಸಿಯೇಷನ್ ಅಮೌಂಟೈಸೇಷನ್ ಎಕ್ಸ್ಪೆನ್ಸ್ ಅದ, ಫೈನಾನ್ಸ್ ಕಾಸ್ಟ್ ಅದ. ಸೊ 4 ಟೋಟಲ್ ಮಾಡಿದಾಗ ನಿಮಗೆ ಟೋಟಲ್ ಎಕ್ಸ್ಪೆನ್ಸ್ ಸಿಗ್ತದೆ. 2 lakh rupees plus 1,20,000 plus 50,000 plus 45,000, 4,15,000 ಏನಪ್ಪಾ ಅಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ 4,15,000. ಈಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 3 - 4 ಅಂದ್ರೆ ಹೆಡಿಂಗ್ ನಂಬರ್ 3 ಮೈನಸ್ ಹೆಡಿಂಗ್ ನಂಬರ್ 4. ಹೆಡಿಂಗ್ ನಂಬರ್ 3 ಎಷ್ಟದ್ರಿ, 8 lakh rupees. ಹೆಡಿಂಗ್ ನಂಬರ್ 3 8 lakh ಮೈನಸ್ ಹೆಡಿಂಗ್ ನಂಬರ್ 4 4,15,000. ಹೆಡಿಂಗ್ ನಂಬರ್ 4 ಅಂದ್ರೆ ಇದ ಎಕ್ಸ್ಪೆನ್ಸಸ್ ಟೋಟಲ್ 4,15,000 rupees ಮೈನಸ್ ಮಾಡಬೇಕು. ಸೊ 4,15,000 ಮೈನಸ್ ಮಾಡಿದಾಗ 3,85,000 ಸಿಗ್ತದೆ. 3,85,000 ಏನದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಈಗ ಟ್ಯಾಕ್ಸ್ ಕೊಡಬೇಕು. ಟ್ಯಾಕ್ಸ್ ಎಕ್ಸ್ಪೆನ್ಸ್ ಆಲ್ರೆಡಿ ಕ್ವಶನ್ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಎಷ್ಟದ, 1,15,500, 1,15,500 ಟ್ಯಾಕ್ಸ್ ಅದ ಕ್ವಶನ್ದಲ್ಲಿ ಬರೆದಿರೋದು. ಈಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ನಾವು ಪ್ರಾಫಿಟ್ ಎಷ್ಟಾಯ್ತು, 3,85,000 ಪ್ರಾಫಿಟ್. ಇದ್ರೊಳಗಡೆ ಟ್ಯಾಕ್ಸ್ ಎಷ್ಟು ಕೊಡ್ಬೇಕೀಗ, ಮೈನಸ್ 1,15,500 ರೂಪಾಯಿ ನಮ್ದು ಅಲ್ಲ, ಇದು ಗವರ್ಮೆಂಟ್ಗೆ ಟ್ಯಾಕ್ಸ್ ಕೊಡ್ಬೇಕು. 3,85,000 ಲಾಭವನ್ನು ಗಳಿಸಿದೀವಿ, 1,15,500 ರೂಪಾಯಿನ ಗವರ್ಮೆಂಟ್ಗೆ ಕೊಡಬೇಕು. ಸೊ ಮೈನಸ್ ಮಾಡಿದಾಗ ನಮ್ಮ ಹತ್ರ ಉಳಿಯೋದು 2,69,500 ರೂಪಾಯಿಗಳು.
8 ಲಕ್ಷ ಮೈನಸ್ 4 15 ಮಾಡಿದಾಗ 3,85,000 ಬಂತು. ಇದ್ರೊಳಗಡೆ ಟ್ಯಾಕ್ಸ್ ಅನ್ನು ನಾವು ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರ್ತದೆ? 2,69,500 ರೂಪಾಯಿ. ದಿಸ್ ಇಸ್ ಕಾಲ್ಡ್ ಎಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಈ ರೀತಿ ನೀವು ಮಾಡಬೇಕು. 6 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗ್ತದೆ. ಓಕೆ, ಸೊ ಇದನ್ನ ವೈಂಡ್ ಅಪ್ ಮಾಡ್ತೀನಿ. ಇದೇ ಸೇಮ್ ಕ್ವಶನ್ ಏನಾಗ್ತದೆ, ಕೆಲವೊಂದ್ಸಲ 12 ಮಾರ್ಕ್ಸ್ ರಿಪೀಟ್ ಆಗ್ತದೆ. ಅಲ್ಲಿ 2 ಅಮೌಂಟ್ ಕಾಲಮ್ ಎಕ್ಸ್ಟ್ರಾ ಮಾಡ್ಕೊಂಡು ಪರ್ಸೆಂಟೇಜ್ಗಳನ್ನು ತೆಗಿಬೇಕು. ಅದನ್ನು ಕೂಡ ನಾನು ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ. ಸೊ ಯಾರಿಗೆಲ್ಲ ಇದೆಲ್ಲ ಯೂಸ್ಫುಲ್ ಅನ್ಸ್ ಅವರೆಲ್ಲರಿಗೂ ಕೂಡ ಇದನ್ನ ಶೇರ್ ಮಾಡಿ. ಆಮೇಲೆ ನಿಮ್ಗೆ ಏನೇನು ಕಂಟೆಂಟ್ ಬೇಕು ಎಲ್ಲವನ್ನೂ ಕೂಡ ನನಗೆ ಲಿಂಕ್ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನನಗದನ್ನ ಹೇಳಿ. ನಾನು ಆ ಕಂಟೆಂಟ್ಗಳನ್ನ ಮುಂದೆ ತಗೊಂಡ್ಬರ್ತೀನಿ. ಸೊ ಥ್ಯಾಂಕ್ ಯು ಎವ್ರಿಬಡಿ ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್.